ಪ್ರಭು ಕ್ರಿಸ್ತನಲ್ಲಿ ನನ್ನ ಯುವ ಮಿತ್ರರೇ, ವಿಶೇಷವಾಗಿ ಈ ವಿಡಿಯೋ ಮಾಡಿ ದೇವರು ಕೊಟ್ಟಿರುವಂಥ ಕೃಪೆಗಾಗಿ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸುವಂಥವನಾಗಿದ್ದೇನೆ. ಒಂದು ಸಂದೇಶವನ್ನು ನೀಡಲಿಕ್ಕೆ ನಾನು ಬಯಸ್ತೇನೆ ಪ್ರಿಯರೇ. ಕುಡಿತದಿಂದ, ಗಾಂಜಾದಿಂದ, ಜೂಜಾಟದಿಂದ, ಬೆಟ್ಟೆಂಬ ಓಸಿ ಕೆಲವೊಂದು ಆಟಗಳು ನಮ್ಮನ್ನೇ, ನಮ್ಮ ಕುಟುಂಬವನ್ನು ಬಲಿ ತೆಗೆದುಕೊಳ್ತಿದೆ. ಅದು ಆಡೋ ಸಮಯದಲ್ಲಿ, ಕುಡಿಯೋ ಸಮಯದಲ್ಲಿ ಅಥವಾ ಜೂಜಾಟ ಸಮಯದಲ್ಲಿ ಒಂಥರ ಎಂಟರ್ಟೈನ್ಮೆಂಟ್, ಅಂದರೆ ನಮಗೆ ಒಂಥರ ಖುಷಿ ಕೊಡುವಂಥದ್ದು ಅದು ಕೆಲಸನೇ. ಅದು ದೇವರ ವಾಕ್ಯ ಚೆನ್ನಾಗಿ ಸ್ಪಷ್ಟನೆ ಕೊಡ್ತಿದೆ. ಕಳ್ಳನು ಬರುವುದು ಕಳ್ಳತನ ಮಾಡೋದಕ್ಕೆ, ಸುಲಿಗೆ ಮಾಡೋದಕ್ಕೆ, ನಾಶ ಮಾಡೋದಕ್ಕೆ, ಆದರೆ ನಾನು ಬಂದಿದ್ದು ನಿಮಗೆ ನಿತ್ಯ ಜೀವ ಕೊಡಲಿಕ್ಕೆ ಎಂಬುದಾಗಿ. ಅಂದರೆ ಪ್ರಿಯರೇ, ಇದು ನೋಡ್ತಿರುವಂಥ, ಆಲಿಸ್ತಿರುವಂಥ ವಿಡಿಯೋವನ್ನು ಯಾರು ಕೂಡ ಇದರಲ್ಲಿ ಒಳ್ಳೆಯ ಒಂದು ಸಂದೇಶವನ್ನು ನೀಡಲಿಕ್ಕೆ ನಾನು ಆಸೆಪಡ್ತೀನಿ. ಏನಪ್ಪ ಅಂದರೆ, ಯಾರೇ ಇರಲಿ, ನಾವು ಮಾಡ್ತಿರುವಂಥ ಕೆಲಸ ಕಾರ್ಯಗಳು ಏನು, ಅದರಿಂದ ನಮ್ಮ ಕುಟುಂಬಕ್ಕೆ ಏನು ಪರಿಣಾಮ ಬೀರುತ್ತೆ, ಹಾಗೂ ಅದರಿಂದ ನನಗೆ ಏನು ಉಪಯೋಗ ಅಂಥೇಳಿ ನಾವು ತಿಳ್ಕೊಂಡು ನಾವು ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಹಲವಾರು ನಾವು ಮಾಧ್ಯಮಗಳಲ್ಲಿ, ಇದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್, ಭಾಳಷ್ಟು ಬೆಡ್ ಕಟ್ಟಿರುವಂಥವರು ಹಾಗೂ ಓಸಿ ಆಡಿರುವಂಥವರು ಈ ಕುಡಿತದಿಂದ ಕುಡಿದು ಫುಲ್ಲು ಟೈಟಾಗಿ ಅಲ್ಲಿ ಬಿದ್ದು ಮನೆಯಲ್ಲಿ ಕೊಡಬೇಕಾದಂಥ ಹಣವನ್ನು ಕೊಳ್ಳಾರದಂತೆ ನಮ್ಮಿಷ್ಟಕ್ಕೆ ನಮ್ಮ ಮಜಾ ಒಂದು ಅಭ್ಯಾಸಗಳನ್ನು ನಾವು ಇತರರೊಂದಿಗೆ ನಾವು ಅಲ್ಲಿ ಹುಡುಗರ ಜೊತೆ ನಾವು ಶೇರಿಂಗ್ ಮಾಡಿಕೊಂಡು ನಾವು ಅನ್ಕೋಬೋದು. ಯಾಕಂದರೆ ನಾನು ಒಂದು ರೀತಿಯಲ್ಲಿ ಆವಾಗ ಕುಡಿದಂಥ ಮನುಷ್ಯನೇ. ಕುಡಿಯೋ ಟೈಮಲ್ಲಿ ಭಾಳ ಒಂಥರ ಒಂದು ಸರ್ಪ್ರೈಸ್, ಭಾಳ ಒಂಥರ ಮಜಾ. ಯಾಕಂದರೆ ಸೈತಾನ ಕೆಲಸ, ಅದು ಸೈತಾನ ಕೆಲಸ ಮಾಡೋದು ಅದೇ. ಒಟ್ಟು ನೀನು ಮಜಾ ಇರೋ ಅಷ್ಟೇ. ಹೆಂಡತಿ ಮಕ್ಕಳು ರೋಡ್ ಬೀಳಿ, ನಮ್ಮ ಮಕ್ಕಳಿಗೆ ಆ ದೇವ್ರಕ್ಕನ್ನು ತೆಗೆದುಕೊಂಡು ಮನೆಯಲ್ಲಿ ಹೋಗಿ ಕೂತ್ಕೊಂಡು ಮನೆಯಲ್ಲಿ ಎಲ್ಲ ಸಮಕ್ಷವಾಗಿ ಒಳ್ಳೊಳ್ಳೆ ಊಟವನ್ನು ಮಾಡಿ ಗಂಡ ಹೆಂಡತಿ ಜೊತೆ, ಎಲ್ಲರ ಮಕ್ಕಳ ಜೊತೆ ಎಲ್ಲರೂ ಕೂತ್ಕೊಂಡು ತಿನ್ನುವುದರಿಂದ ಆ ಕುಟುಂಬ ಒಂದು ಭದ್ರವಾದ ಕೋಟೆ ಆಗಲಿಕ್ಕೆ ಸಾಧ್ಯತೆ. ನಾವು ಆ ಕುಡಿತದಿಂದ ಹೊರಗೆ ಬರಬೇಕಾದ್ರೆ ಒಂದೇ ಒಂದು ಮಾರ್ಗ ಪ್ರಾರ್ಥನೆ. ಆ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮಗೆ ಅಟ್ಲೀಸ್ಟ್ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ಯಾರಾದರೂ ಪ್ರೇಯರ್ ಮಾಡೋರಂಥವ್ರ ಹತ್ರ ಹೋಗಿ ನಿಮ್ಮ ಕಷ್ಟಗಳನ್ನು ನೀವು ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ನಾವು ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರು ನಮ್ಮನ್ನು ಆಲಿಸ್ತಾನೆ. ದೇವರು ವಾಕ್ಯ ಹೇಳ್ತದೆ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲಾಗುವುದರಿಂದ. ಸೈತಾನ ಏನು ಮಾಡ್ತಾನಂದರೆ, ನಮ್ಮ ಬಾಯಿಗಳನ್ನು ಮುಚ್ಚಿಬಿಡ್ತಾನೆ. ನಮ್ಮ ಕೈಗಳನ್ನು ದೇವರನ್ನು ಸ್ತುತಿ ಮಾಡೋದು ಬಿಟ್ಟು ಬಾಟ್ಲನ್ನು ಓಪನ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಾನೆ. ನಮ್ಮ ಕಾಲ್ನಡೆ ಎಲ್ಲಿ ಹೇಗಿರಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ದೇವರ ಹತ್ರ ಬಳಿ ಹೋಗುವ ಆ ಒಂದು ನಡಿಗೆಯನ್ನು ದೇವರನ್ನು ಸೈತಾನ ಏನು ಮಾಡ್ತಾನಂದರೆ ಬಾರ್ ಶಾಪಿಗೆ ಹೋಗೋದು ಮಾಡ್ತಾರೆ. ಹಲವಾರು ಕೆಟ್ಟ ಕೆಲಸವನ್ನು ಬಿಟ್ಟು, ದುಷ್ಟರ ಜೊತೆ ಸಹವಾಸ ಬಿಟ್ಟು ನಾವು ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಪ್ರಯತ್ನಿಸೋಣ ಪ್ರಿಯರೇ. ಯುವ ಮಿತ್ರರೇ, ಯುವತಿಯರೇ, ವಿಶೇಷವಾಗಿ ನಾವೆಲ್ಲರೂ ಯುವ ಮಿತ್ರರಂದರೆ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಖಂಡಿತವಾಗಿ ಯುವ ವಯಸ್ಸಿನಲ್ಲಿರುವಂಥ ಒಂದು ಆ ಎನರ್ಜಿ, ಅದು ನಾವು ಕುಡಿತದಲ್ಲಿ, ನಮ್ಮ ಕೆಟ್ಟ ಕೆಲಸಗಳಲ್ಲಿ, ಕೆಟ್ಟ ಮೋಜು ಮಸ್ತಿಗಳಲ್ಲಿ ನಾವು ಹಲವಾರು ಸಮಯಗಳಲ್ಲಿ, ಸಂದರ್ಭಗಳಲ್ಲಿ ವ್ಯರ್ಥವಾಗಿ ನಾವು ಕಾಲ ಕಳೆದು ನಮ್ಮ ಯುವದ ಒಂದು ಎನರ್ಜಿಯನ್ನು, ಸ್ಟ್ಯಾಮಿನಾವನ್ನು ಕಳೆದುಕೊಂಡು ಆಮೇಲೆ ರೋಡಲ್ಲಿ ಬಿದ್ದಾಗ ಅಥವಾ ನಾವು ಆಸ್ಪತ್ರೆಯಲ್ಲಿ ಬಿದ್ದಾಗ ನಮ್ಮ ನೋಡೋರು ಯಾರು ಮಿತ್ರರು ಕೂಡ ಬರೋದಿಲ್ಲ ಪ್ರಿಯರೇ. ನಮ್ಮ ನೋಡೋರು ನಮ್ಮ ತಂದೆ ತಾಯಿ, ಯಾಕೆಂದರೆ ಅವರು ಅಡಗಿರ್ತಾರೆ ನಮ್ಮನ್ನು ನೋಡುವವರು ಅವ್ರು ಮಾತ್ರ. ಸೊ ಒಂದೇ ಒಂದು ಉದ್ದೇಶ, ನಾವೆಲ್ಲರೂ ಕೆಟ್ಟ ದುರಭ್ಯಾಸಗಳನ್ನು ಬಿಟ್ಟು ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಇತರರಿಗೆ ಒಳ್ಳೆಯ ಮಾರ್ಗದರ್ಶಿಯಾಗಿ ನಾವು ಜೀವಿಸೋಣ. ಇನ್ನೊಬ್ಬರಿಗೆ ನಾವು ಉದಾಹರಣೆಯಾಗಿ, ಇನ್ಸ್ಪೈರ್ ಆಗಿ ನಾವು ಜೀವಿಸೋಣ ಪ್ರಿಯರೇ. ಯಾರೂ ಸಹಜರಲ್ಲ, ಯಾರು ಪತಿತಿರಲ್ಲ, ಕರೆಕ್ಟೇ. ಆದರೆ ನಿನ್ನನ್ನು ನೀನು ಪರಿಶೋಧಿಸಿಕೊಳ್ಳುವಾಗ ಮಾತ್ರ ನಾನು ಏನು ಮಾಡ್ತಿದ್ದೇನೆ ಎಂಬುದಾಗಿ ನಾವು ತಿಳ್ಕೊಂಡ್ರೆ ಖಂಡಿತವಾಗಿ ದೇವರು ನಮಗೆ ಜ್ಞಾನ ಕೊಡಲಿಕ್ಕೆ ಸಾಧ್ಯತೆ. ಮೇಲೆ ನಾವು ಒಳ್ಳೆಯದನ್ನು ಮಾಡೋಣ, ಆ ಕೆಟ್ಟ ಕೆಲಸವನ್ನು ಬಿಟ್ಟು ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ. ಇದೇ ದೇವರ ಚಿತ್ತ. ಎಲ್ಲ ನಾವು ದೇವರ ಹತ್ರ ಹೋಗುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಹಿಡಿದು ನಡೆಸಿಕೊಳ್ತಾರೆ. ಅವರ ಮಾರ್ಗದಲ್ಲಿ ನಡೆಸಿ ನಮ್ಮನ್ನು ಒಳ್ಳೆಯದನ್ನು ಮಾಡಲಿಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಈ ಸಮಯದಲ್ಲಿ ಚಿಕ್ಕವನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನನ್ನ ಪ್ರಭುವಾದ ಯೇಸು ಕ್ರಿಸ್ತವೇ, ವಿಶೇಷವಾಗಿದ್ದಂಥ ತಂದೆಯ ದೇವ, ದುರಭ್ಯಾಸಗಳನ್ನು ಬಿಡಲು ಸ್ವಾಮಿ ನಿನ್ನ ಪವಿತ್ರಾತ್ಮ ಶಕ್ತಿಯನ್ನು ಕಳಿಸು. ಪವಿತ್ರಾತ್ಮ ಶಕ್ತಿಯಿಂದ ಇಲ್ಲಿ ನಿನ್ನ ಪವಿತ್ರಾತ್ಮೆಯಲ್ಲಿ ಬಿಡುಗಡೆ ಎಂಬುದಾಗಿ ಹೇಳಿದಿರಿ. ಹೌದು ಕರ್ತನೆ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಂದು ಯುವಕರನ್ನು, ಯುವತಿಯರನ್ನು, ವಿಶೇಷವಾಗಿ ದುರಭ್ಯಾಸಗಳಲ್ಲಿ ಬಲಿಯಾಗಿರುವಂಥ ಪ್ರತಿಯೊಬ್ಬರನ್ನು ಕೂಡ ತಂದೆ ನೀನು ಮುಟ್ಟು, ನೀನು ಆಶೀರ್ವದಿಸು ಎಂಬುದಾಗಿ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ತಂದೆ. ಆಮೇನ್. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.